ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಸ್ಪೆಷಲ್ ಡೇ ನಮಗೆ, ಸೊ ಹಾಗಾಗಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಒಂದು ಮೆಮೊರಿ ಆಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಇವತ್ತು ಏನಾದರೂ ಸ್ಪೆಷಲಾಗಿ ರೆಸಿಪಿ ಮಾಡ್ತೀನಿ. ಇವಾಗ ಆಗಲೇ ಆಯಿತು 1 ಗಂಟೆ, ಬಟ್ ಏನಾದರೂ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ನಾವಿವತ್ತು ಬಸ್ಸಲ್ಲಿ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ, ಅದು ಎಲ್ಲಿ ಅಂತ ನೀವು ಬ್ಲಾಗ್ ಕೊನೆವರೆಗೂ ನೋಡಿ ಆಗ ಗೊತ್ತಾಗುತ್ತೆ. ಮತ್ತು ಏನೋ ಒಂದು ಸ್ಪೆಷಲ್ ಆಗಿ ನಮಗೆ ನಾವು ಗಿಫ್ಟ್ ಮಾಡ್ಕೊತಾ ಇದ್ದೀವಿ. ಇದು ನೆಕ್ಸ್ಟ್ ಅಂದರೆ ಫೆಬ್ಬಲ್ಲಿ 11th ಬರ್ಡೇ ಬರ್ತಾ ಇದೆ. ಸೊ ಹಾಗಾಗಿ ಆ ಬರ್ಡೇಗೆ ಅಂತಲೇ ಆಗುತ್ತೆ ನಾವೊಂದು ಗಿಫ್ಟ್ ತಗೊಳ್ತಾ ಇದ್ದೇವೆ ನಮಗೋಸ್ಕರ. ಆ ಮೆಮೊರಿನ ಒಂದು ಸ್ಪೆಷಲ್ ಮಾಡಬೇಕಲ್ವಾ, ಸೊ ಹಾಗಾಗಿ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತೊಂದು ಏನಾದರೂ ಒಂದು ಕುಕ್ಕಿಂಗ್ ಮಾಡೋಣ ಅಂತ. ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿದರು. ನಾನು ಮನೆಯಲ್ಲೇ ಸ್ಪೆಷಲಾಗಿ ಏನಾದರೂ ಪ್ರಿಪೇರ್ ಮಾಡ್ತೀನಿ ಅಂತ ಅವರಿಗೆ ಬಂದಾಗ ಸರ್ಪ್ರೈಸ್ ಆಗಿರುತ್ತಲ್ವ. ಸೊ ಹಾಗಾಗಿ ಪನ್ನೀರ್ ಪುಲಾವ್ ಮಾಡ್ತಾ ಇದ್ದೀನಿ. ಮತ್ತು ಏನಾದರೂ ಗೋಬಿ ಇದೆ, ಸೊ ಅದನ್ನೇನಾದರೂ ಏರ್ ಫ್ರೈ ಆ ಥರ ಮಾಡಬೇಕಂತ. ಹಾಗೆ ಸುದ್ದಿ ಅಂತೂ ಹೇಳಿದರು ನಾವಿವತ್ತು ಹೋಟೆಲ್ಗೆ ಹೋಗೋಣ ಅಂತ. ಅಂದರೆ ನಾನೇನಾದರೂ ಸ್ಪೆಷಲ್ ಮಾಡೋಣ ಅಂತ. ಇವತ್ತು ನಾವು ವೆಜ್ ಕೂಡ, ವೆನೆಸ್ಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸೊ ನಾನು ಗಣಪತಿ ವ್ರತ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಏನಾದರೂ ವೆಜ್ಜಲ್ಲಿ ಮಾಡೋಣ ಅಂತ, ಸ್ಪೆಷಲ್ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಈವನ್ ನಾವು ಹೋಟೆಲ್ಗೆ ಹೋದರೂ ಏನಾದರೂ ವೆಜ್ಜೇ ತಿನ್ನಬೇಕು, ಇನ್ನು ನಾವು ಈ ಥರ ಎಲ್ಲ ಹೊರಗಡೆ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಸೊ ಹಾಗಾಗಿ ಮನೇಲೇ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಇನ್ನು ರೀಸೆಂಟ್ಲಿ ಆರುಷಿಗಂತೂ ಪನ್ನೀರ್ ಅಂದರೆ ಸಖತ್ತಾಗಿ ಇಷ್ಟ. ಗ್ರೀನ್ ಪನ್ನೀರ್ ಅಂದರೆ ಇಷ್ಟ ಅಂತ ಹೇಳ್ತಾನೆ. ಪಾಲಕ್ ಪನ್ನೀರನ್ನೇ ಹೇಳೋದವನು. ಸೊ ಇವತ್ತು ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಪಾಲಕ್ ಇರಲಿಲ್ಲ, ಇಲ್ಲಾಂದರೆ ಪಾಲಕ್ ಮಾಡಿ ಏನಾದರೂ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ನಾನು ಪಾಲಕ್ ಪುಲಾವ್ ಮಾಡ್ತಾಯಿದ್ದೀನಿ. ಪುಲಾವ್ ಅಂತಲೂ ಹೇಳ್ಬೋದು, ಬಿರಿಯಾನಿ ಅಂತಲೂ ಹೇಳ್ಬೋದು. ಇದಕ್ಕೆ ನಾನು ಗರಂ ಮಸಾಲೆ ಮತ್ತು ಗರಂ ಮಸಾಲೆ ಎಲೆ ಮತ್ತು ಬಟ್ ಸೊಪ್ಪು ಹಾಗೂ ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಆಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ, ಆನಿಯನ್ ಮತ್ತು ಚಿಲ್ಲಿ, ಕಾಯಿ ಮೆಣಸು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೊಂದು ಖಾರ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪೀಸಸ್ ಹಾಕಿದ್ದೀನಿ. ಇನ್ನು ಇದಕ್ಕೆ ನಾನು ಬಟಾಣಿ ಕಾಳುಗಳನ್ನು ಹಾಕಿದ್ದೀನಿ. ಬಟಾಣಿ ಅಂದರೆ ನನಗೆ ನೆನೆಸಿಡ್ಲಿಕ್ಕೆ ಅಂದರೆ ನಂಗೆ ಗೊತ್ತಿರಲಿಲ್ಲ ಅಲ್ವಾ, ನಾನು ಪ್ಲ್ಯಾನ್ ಮಾಡಿದ್ದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಓವನಲ್ಲಿ ಇಟ್ಬಿಟ್ಟು ಹಾಕ್ತಾ ಇದ್ದೇನೆ ನಾನು. ಆಮೇಲೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಇತ್ತು, ಹಾಫ್ ಕ್ಯಾರೆಟ್ ಇತ್ತು, ಎಲ್ಲ ಹಾಕ್ಕೊಂಬಿಟ್ಟು ಇನ್ನು ನಾನು ಚಿಲ್ಲಿ ಪೌಡರ್, ಜೀರಿಗೆ ಪೌಡರ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ, ಆಮೇಲೆ ವೆಜ್ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಕೊಂಬಿಟ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಪನ್ನೀರ್ ಕೂಡ ಹಾಕ್ಕೊಂಡಿದ್ದೆ. ಪನ್ನೀರ್ ನಾನು ಸ್ವಲ್ಪ ಓವನಲ್ಲಿ ಫ್ರೈ ಮಾಡಿದ್ದೆ. ಓವನಲ್ಲಿ ಫ್ರೈ ಮಾಡೋದಕ್ಕಿಂತ ನಾವು ತವಾದಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ. മസാല പറയുന്നുണ്ട്. ഗോബി മഞ്ചൂരിയൻ ಫ್ರೈಡ್ ರೈಸ್ ಒಂದು ಏನು ಚೆನ್ನಾಗುತ್ತದೆ ಪನ್ನೀರ್ ಪುಲಾವು ದೊಡ್ಡ ಕಾಲ ನೋಡಿ ಸ್ವಲ್ಪ ಪರಿಮಾಣ ಓಲು ಸ್ಟೇಟ್ಸ್ ಪರಿಮಳ ಆಗ್ತದೆ ಸತ್ಯ ಒಂದೇ ಅವು ಮೂಲೊಂದು ಎಂಚ ಗೆಸ್ ಮಾಡ್ತಾರೆ. ಇನ್ನು ಬರಬೇಕಾದ್ರೆ ಸುದ್ದಿದೆ ಎಕ್ಸ್ಪ್ರೆಷನ್ ನೋಡಿದ್ರಲ್ವ. ಅವ್ರು ಡೋರ್ ಲಾಕ್ ಓಪನ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾನ ತಿರುಗಿಸಿ ಇಟ್ಟಿದ್ದೆ. ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಯಾವ ಥರ ಬಂದರು ಅಂತ. ನೀವು ವಿಡಿಯೋ ನೋಡಿದರೆ ನೀವೇನಾಗ್ತೀರಾ ಅಂದರೆ ಏನೋ ಒಂಥರ ಡೌಟಲ್ಲಿ ನಮ್ಮ ಮನೇಲಿ ಆಗ್ತಿರೋದಾ ಅಂತ ಡೌಟಲ್ಲಿ ಬರ್ತಾಯಿದ್ರು. ಆಮೇಲೆ ಹೇಳ್ತಾಯಿದ್ರು ಕೆಳಗಡೆ ಸ್ಟೇರ್ ಕೇಸ್ಗೆ ಸ್ಮೆಲ್ ಬರ್ತಾಯಿತ್ತು ಚಿಕನ್ ಬಿರಿಯಾನಿ ಥರ ಅಂತ. ಬಿರಿಯಾನಿ ಥರ ಸ್ಮೆಲ್ ಬರ್ತೈತಂತೆ ಅವರಿಗೆ. ಸೊ ಹಾಗಾಗಿ ಯಾರ್ದೋ ಬೇರೆಯವ್ರ ಮನೇಲಿ ಇರಬೇಕು ಅಂತ ಅಂದ್ಕೊಂಡು ಬಂದ್ರಂತೆ. ಇನ್ನು ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ, ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ಹಾಲಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ತೆಗೆದು ನಾನು ಕೇಸರಿ ದಳನ ಹಾಕ್ಕೊಂಡು ಇಟ್ಬಿಟ್ಟಿದ್ದೆ. ಸೊ ಅದನ್ನು ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಕಲ್ ಸಕ್ಕರೆ ಹಾಕ್ಕೊಂಡು ಆಮೇಲೆ ಸಾಫ್ರಾನ್ ಹಾಲಿದೆಯಲ್ವ ಅದನ್ನು ಹಾಕಿಬಿಟ್ಟು ಸ್ವಲ್ಪ ನಾನು ಅದನ್ನು ಡ್ರೈ ಮಾಡಿಬಿಟ್ಟೆ. ಚೆನ್ನಾಗಿ ಬಂದಿತ್ತು, ಅದು ಕೂಡ ಟೇಸ್ಟಾಗಿ ಬಂದಿತ್ತು. ಆದರೆ ಸ್ವಲ್ಪ ತಿಕ್ಕಾಗಿತ್ತು. ನಾನು ಸ್ವಲ್ಪ ಹಾಲು ಜಾಸ್ತಿ ಹಾಕಬೇಕಿತ್ತೇನೋ ಅಥವಾ ಸ್ವಲ್ಪ ಅಕ್ಕಿ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತಾ ಇತ್ತು ಲಾಸ್ಟಿಗೆ. ಆದರೆ ಟೇಸ್ಟ್ ಆಗಿತ್ತು ಅಂತ ಹೇಳಿದರು. ನೋಡಿ ಇದೇ ಪ್ಲೇಟ್, ನೋಡೋಣ ಅವರು ಯಾವ ಥರ ರಿವ್ಯೂ ಹೇಳ್ತಾರಂತ. ಬಿರಿಯಾನಿ ಪಾಯಸ ಪಾಯಸ
ಪಾಯಸ ಡ್ರೈ ಆಯ್ತು ನನ್ನದು ಪೇರ್ ಕಮ್ಮಿ ಅಂಡ ಇನ್ನು ಹೇಳ್ತಾ ಇದ್ರು ಚೆನ್ನಾಗಿದೆ ಟೇಸ್ಟ್ ಆಗಿದೆ ಅಂತ. ಪಾಯಸ ಕೂಡ ಗಟ್ಟಿಯಾಗಿದ್ರು ಟೇಸ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಇನ್ನು ನನ್ನ ತಮ್ಮ ಕೂಡ ಬಂದಿದ್ದ, ಅವನು ಕೂಡ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಇನ್ನು ಆರುಷ್ ಕೂಡ ಅವನು ಕೂಡ ಅದೇ ಥರ ರಿವ್ಯೂ ಕೊಡ್ತಾ ಇದ್ದ, ಚೆನ್ನಾಗಿದೆ ಮಮ್ಮ ಅಂತ. ಆದರೆ ಅವನ ಎಕ್ಸ್ಪ್ರೆಷನ್ ನೋಡಿ ತಿಂದ ತಕ್ಷಣ ಎಂಚುಂಡು ಎಡುಂಡ ಒಂದು ಗುಂತುಲು ಎಂಚುಂಡು ಎಡುಂಡ ಹೌದಾ ಅದೇ ಏನದು ಬಿರಿಯಾನಿ ಅದು ಅದೆಂತ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಎಂಥದ್ದು ನೋಡಿ ನಿಮ್ಮದು ಫೇವ್ರೆಟ್ ಅಲ್ಲ ಅದು. ಹಾಂ ಏನದು ಹಾಂ ಓಕೆ. ಇನ್ನು ನಾವು ಹೊರಟ್ವಿ. ತುಂಬ ಚಳಿ ಇತ್ತು ಹೊರಗಡೆ. ಆದರೆ ಆರುಷ್ನ ಫುಲ್ ಪ್ಯಾಕ್ ಮಾಡಿದ್ದೆ. ನಾವು ಜಾಕೆಟ್ ಎಲ್ಲ ಇಟ್ಕೊಂಡು ನಾವು ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೇವೆ ಹಾಕೋಣ ಅಂತ. ಬಿಸಿಲು ಕೂಡ ಜೋರಿದೆ. ಮತ್ತು ಏನಂದರೆ ಬಸ್ ಸ್ಟ್ಯಾಂಡ್ಗೆ ಇವಾಗ ಹೋಗ್ತಾ ಇದ್ದೇವೆ. ಇದು ಮನಮದು ದೊಡ್ಡ ಬಸ್ ಸ್ಟ್ಯಾಂಡ್. ಇವಾಗ ಇಲ್ಲಿಂದ ನಾವು ಕಾರಲ್ಲಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗೋದು. ಸೊ ಆರುಷ್ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗೋದು, ನಾನು ಅಷ್ಟೇ, ಸುದಿನೂ ಅಷ್ಟೇ. ಎಲ್ಲರೂ ಇಲ್ಲಿ ಬಹರಿನಲ್ಲಿ ಇದು ಸೆಕೆಂಡ್ ಟೈಮ್ ಬೋತಾರಾ ಒಂದ್ಸಲ ಹೋಗಿದಾರಂತೆ. ನಾನು ವ್ಲಾಗಲ್ಲಿ ಫಸ್ಟಲ್ಲಿ ಹೇಳಿದ್ದೆ ಅವರು ಹೋಗಿಲ್ಲ ಅಂತ, ಒಂದ್ಸಲ ಹೋಗಿದ್ದಾರಂತೆ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೇವೆ, ನಾನು ಮತ್ತು ಆರುಷು. ಆರ್ ಯು ಎಕ್ಸೈಟೆಡ್? ವಿಲ್ ಗೋ ಇನ್ ದ ಬಸ್? ಡಿಡ್ ಯು ಗೋ ಇನ್ ದ ಬಸ್? ವೆನ್? ಆರುಷು ದಿನಾಗ್ಲೂ ಹೋಗ್ತಾ ಇದ್ದಾನೆ, ಯಾಕಂದ್ರೆ ಅವನಿಗೆ ಸ್ಕೂಲ್ ಬಸ್ ಇದೆಯಲ್ವಾ ಅದರಲ್ಲಿ. ಮೊದಲೆಲ್ಲ ಇವರೇ ಡ್ರಾಪ್ ಮಾಡ್ತಾ ಇದ್ರು, ಇವಾಗ ರೂಮ್ ಚೇಂಜ್ ಆಗಿದ್ರಿಂದ ಇದು ಸ್ಕೂಲ್ ಬಸ್ಸಲ್ಲೇ ಹೋಗೋದು. ಸೊ ಇವಾಗ ನಾವು ಇಲ್ಲಿಂದ ಹೋಗಿ ಎಲ್ಲಾದರೂ ಕಾಲು ನಿಲ್ಲಿಸಿ ಆದಮೇಲೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಹೋಗೋದು. ರೈಟ್? ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಆದರೆ ಏನಂದರೆ ಬಸ್ಸು ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಲೇಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಗಾಡೀಲೇ ಹೋಗ್ತಾ ಇದ್ದೀವಿ. ಇನ್ನು ನಾನು ಹೇಳಿದಾಗೆ ನಾವು ಬಸ್ಸಲ್ಲೇ ಬರಬೇಕಂತ ಅಂದ್ಕೊಂಡ್ವಿ. ಆದರೆ ತುಂಬ ಕತ್ಲಾದರೆ 4 ಗಂಟೆಗೆ ಒಂದು ಒಳ್ಳೆ ಕಾಲ ಅಂತ ಹೇಳ್ತಾರಲ್ವ. ಅಂದರೆ ಕೆಲವೊಂದು ಸಮಯದಲ್ಲಿ ತಗೊಂಡ್ರೆ ಒಳ್ಳೇದಲ್ವ. ಇದೊಂದು ಲೈಫ್ ಲಾಂಗ್ ಒಂದು ಮೆಮೊರಿ ಆಗಿರುವಂಥದ್ದು, ಅಥವಾ ಇದೊಂದು ನಮಗೆ ಅಂದರೆ ಸ್ಪೆಷಲಾಗಿ ಗಿಫ್ಟ್ ಮಾಡ್ತಾ ಇದ್ದೇವೆ. ಸೊ ಒಳ್ಳೆಯ ಟೈಮಲ್ಲಿ ತಗೊಂಡ್ರೆ ಒಳ್ಳೇದಂತ ಹೇಳಿ ನಾವು ಗಾಡಿಲೇ ಹೋದ್ವಿ. ಯಾಕಂದರೆ ಬಸ್ಸಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಗಾಡಿಲೇ ಹೋದ್ವಿ ನಾವು. ಇನ್ನು ಆರುಷ್ ಅಂತೂ ಇಲ್ಲಿ ಆಟಾಡ್ತಾ ಇದ್ದ. ನಾವು ಇಲ್ಲಿ ಕೆಲವು ಸಿಗ್ನೇಚರು ಅಥವಾ ಪ್ರೊಸೀಜರ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ವಿ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಸುದಿ ಅಂತೂ ಮೊದಲಿನಿಂದನೂ ಹೇಳ್ತಾಯಿದ್ರು ಹೊಸದಾಗಿ ತಗೊಳ್ಳೋಣ ಅಂತ. ನಾನು ಹೇಳ್ತಾ ಇದ್ದೆ ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಕಾರ್ ತಗೊಳ್ಳೋಣ ಅಂತ. ಆದರೆ ಇವ್ರು ಹೇಳ್ತಾಯಿದ್ರು ಸೆಕೆಂಡ್ ಹ್ಯಾಂಡ್ 2 ಟೈಮ್ಸ್ ತಗೊಂಡೆ ನಾನು. ಅಂದರೆ ಅದು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಅಂದರೆ ಏನಾದರೂ ಪ್ರಾಬ್ಲಮ್ ತರ್ತಾ ಇರುತ್ತಲ್ವ. ಸೊ ಹಾಗಾಗಿ ಹೊಸದೇ ತಗೊಳ್ಳೋಣ ಅಂತ ಅವ್ರು ಹೇಳಿದರು. ಸೊ ಹಾಗಾಗಿ ನಾವು ಹೊಸದಕ್ಕೆ ಅಂದರೆ ತಗೊಂಡಿದ್ದು. ಇನ್ನು ನಮಗಿಂತ ಆರುಷ್ ಅಂತೂ ಸಖತ್ ಖುಷಿಯಾಗಿದ್ದ. ನಾವು ಯಾವಾಗ ಬುಕ್ ಮಾಡಬೇಕಂತ ಅಂದ್ಕೊಂಡಿದ್ವಿ ನೋಡಿ, ಆವಾಗಿನಿಂದ ಮಮ್ಮ ಕಾರ್ ಯಾವಾಗ ಬರುತ್ತೆ, ಡ್ಯಾಡಿ ಕಾರ್ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದ್ದ. ಇವತ್ತಂತೂ ಅವನ ಮುಖದಲ್ಲಿ ತುಂಬ ಖುಷಿ ಇತ್ತು. ಅವನಂತೂ ಮಲಗೇ ಇಲ್ಲ ಇವತ್ತು. ಮಧ್ಯಾಹ್ನ ಮಲಗ್ತಾನೆ, ಮಲಗೂ ಇಲ್ಲ. ಸಂಜೆ ನೈಟ್ ತನಕನೂ ಅವನಿಗೆ ನಿದ್ದೆನೇ ಬಂದಿಲ್ಲ. ಕಾರಿದೆಲ್ಲ ಲೋಗೋ ಎಲ್ಲ ಹೇಳ್ತಾ ಇದ್ದ, ಅಲ್ಲಿ ಅವ್ರಿಗೂ ಖುಷಿಯಾಗಿತ್ತು ಅವನ ಮೇಲೆ. ಇದು ನಿಸಾನ್ ಮ್ಯಾಗ್ನೆಟ್ ಕಾರು, 2026 ಇದು. ಸೊ ಅದಕ್ಕೋಸ್ಕರ ನಾವು ಇಷ್ಟು ದಿನ ಹೋಲ್ಡ್ ಮಾಡಿ ಇವಾಗ ತಗೊಂಡಿರೋದು. ಯಾಕಂದರೆ 1 ತಿಂಗಳಿಗಿಂತ ಮುಂಚೆನೇ ಸಿಗಬೇಕಿತ್ತು ಗಾಡಿ. ಆದರೆ ನಾವು ನ್ಯೂ ಮಾಡೆಲ್ಗೋಸ್ಕರ ಇಷ್ಟೊತ್ತು ಕಾದು ನಾವು ಈ ಗಾಡಿನ ತಗೊಂಡಿರೋದು. ಇನ್ನು ಇವ್ರ ತಮ್ಮ ಅಶ್ವಿನನ್ನಾಗಲಿ ಅಥವಾ ರಕ್ಷಿತ್ನವರಾಗಲಿ ಅವ್ರಿಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದರು. ತುಂಬ ವೀಡಿಯೋ ಕಾಲೆಲ್ಲ ಮಾಡ್ತಾಯಿದ್ರು, ಹೋದ್ರಾ ತಗೊಂಡ್ರಾ ಅಂತ. ಅಂದರೆ ಅವರು ಡ್ಯೂಟಿಲಿದ್ದರು, ನಾವು ಮಧ್ಯಾಹ್ನ ತನಕ ಮಾಡಿಬಿಟ್ಟು ರಜೆ ಮಾಡಿಬಿಟ್ಟು ಬಂದು ತಗೊಂಡಿದ್ದು. ಅಂದರೆ ಫ್ರೈಡೇ ಅಂದರೆ ಇಲ್ಲಿ ಕ್ಲೋಸ್ ಇರುತ್ತೆ, ನಮಗೆ ಫ್ರೈಡೇನೇ ವೀಕ್ ಆಫ್ ಅಲ್ವಾ. ಸೊ ಹಾಗಾಗಿ ಮಧ್ಯದಲ್ಲಿ ಬಂದು ವೆನೆಸ್ಡೇ ಬಂದು ನಾವು ಗಾಡಿ ತಗೊಂಡು ಹೋಗಿರೋದು. ಸೊ ಹಾಗಾಗಿ ಯಾರಿಗೂ ಬರೋಕ್ಕಾಗಿರಲಿಲ್ಲ. ಇನ್ನು 4-4:15 ಅಷ್ಟರಲ್ಲಿ ನಮಗೆ ಗಾಡಿ ನಮ್ಮ ಕೈಗೆ ಸಿಕ್ಕಿತ್ತು. ಸೊ ಅಲ್ಲಿಂದ ಹೊರಟ್ವಿ. ಸುದಿ ಅಂತೂ ಅವ್ರ ಕಾರ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದರು, ಯಾಕಂದರೆ ಅವ್ರಿಗೆ ಆಫೀಸಿಗೆ ಅಲ್ಲೇ ಹತ್ತಿರದಲ್ಲೇ ಇರೋದು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾರ ಜೊತೆ ಆದರೂ ಬರ್ತೀನಿ ಅಂತ ಹೇಳಿದರು. ಅವ್ರ ಕಸಿನ್ ಬ್ರದರ್ ಇದ್ದಾರೆ ಕಂಪ್ನೀಲಿ. ಸೊ ಅವ್ರ ಜೊತೆ ಬರ್ತೀನಿ ಅಂತ ಅಂದ್ಕೊಂಡು
ನಾವು ಹೊರಟ್ವಿ. ಇವಾಗ ನಾವು ಟೆಂಪಲ್ಗೆ ಬೇಗ ಹೋಗಿದ್ವಿ, ಆದರೆ ಅಷ್ಟೊತ್ತಿಗೆ ಟೆಂಪಲ್ ಓಪನ್ ಆಗಿರಲಿಲ್ಲ. ಮತ್ತು ನಾವು ರಕ್ಷಿತ್ ಮತ್ತು ಲಾವಣ್ಯ ಪಿಕ್ ಮಾಡಿ, ಅವ್ರದ್ದು ಡ್ಯೂಟಿ ಆಗಿತ್ತು, ಅವ್ರನ್ನ ಪಿಕ್ ಮಾಡಿಬಿಟ್ಟು ನಾವು ಟೆಂಪಲ್ಗೆ ಹೋಗಿದ್ವಿ. ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಗಾಡಿಗೆ ನಾವು ಹೊರಟ್ವಿ. ಯಾಕಂದರೆ ಇನ್ನು 2 ದಿನ ಪೂಜೆ ಮಾಡಿಲ್ಲ ಅಂದರೆ ಗಾಡಿ ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಹೊರಟ್ವಿ. ಸೊ ಎಲ್ಲರೂ ವ್ಲಾಗ್ನ ಕೊನೆಯವರೆಗೂ ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಇನ್ನು ನಿಮಗೂ ಏನಾದರೂ ಪೂಜೆ ಏನಾದರೂ ಮಾಡಿಸ್ಬೇಕಂತ ಇದ್ದರೆ ಇಲ್ಲಿ ಎಲ್ಲ ಥರದ ಪೂಜೆ ಮಾಡಿಸ್ತಾರೆ. ನಿಮಗೇನಾದರೂ ಬೇಕಾದರೆ ಹೇಳಿ, ನನ್ನ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಎಲ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ನನ್ನ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿ ನನ್ನ ಮೆಮೊರಿನ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟಾಟಾ.